ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇವತ್ತು ಹಾಗೂ ನಿನ್ನೆ ಬಂದಂತ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಹಲವಾರು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಅಪ್ಡೇಟ್ಗಳಿದ್ದಾವೆ. ಆ ಅಪ್ಡೇಟ್ಗಳನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯುವ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಮೊದಲಿಗೆ ಇವತ್ತಿನ ಬ್ರೇಕಿಂಗ್ ಸುದ್ದಿ ಅಂತಂದ್ರೆ ಅಮೆರಿಕ ಹಾಗೂ ಇರಾನ್ ಜೊತೆಗಿನ ಮಾತುಕತೆಗಳು ಫೇಲ್ ಆಗಿರೋದು. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀನಿ. ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು. 2 ವಾರಗಳ ಸೀಸ್ ಫೈರ್ ಅನೌನ್ಸ್ ಆಗಿತ್ತು. ನಂತರ ಮಾತುಕತೆಗಳು ನಿನ್ನೆಯಿಂದ ಇಸ್ಲಾಮಾಬಾದ್ ಅಲ್ಲಿ ಸ್ಟಾರ್ಟ್ ಆಗಿದ್ವು. ಬಟ್ ಅಲ್ಲಿ ಯಾವುದೇ ಔಟ್ಕಮ್ ಬಂದಿಲ್ಲ. ಇಬ್ರು ಕೂಡ ಅವರ ಮೂಗಿನ ನೇರಕ್ಕೆ ಮಾತಾಡಿದ್ದಾರೆ. ಇರಾನ್ ಕೂಡ ಒಪ್ಕೊಳಕ್ ಆಗದೆ ಇರುವಂತ ಡಿಮಾಂಡ್ಸ್ ಅನ್ನ ಮಾಡಿದೆ. ಅಟ್ ದ ಸೇಮ್ ಟೈಮ್ ಅಮೆರಿಕ ಕೂಡ ಇವರು ಒಪ್ಕೊಳಕ್ ಆಗದಿರುವಂತ ಡಿಮಾಂಡ್ಸ್ ಅನ್ನ ಮಾಡಿದೆ. ಇಬ್ರು ಕೂಡ ಅದೇ ರೀತಿ ಮಾಡಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಔಟ್ಕಮ್ ಬಂದಿಲ್ಲ. ಮೊದಲ ಹಂತದ ಮಾತುಕತೆಗಳು ಫೇಲ್ ಆಗಿದೆ. ಹಾಗಾದ್ರೆ ನೆಕ್ಸ್ಟ್ ಏನು? ಸೀಸ್ ಫೈರ್ ಕ್ಯಾನ್ಸಲ್ ಆಗುತ್ತಾ? ಮತ್ತೆ ಅಟ್ಯಾಕ್ ಗಳು ನಡೆಯುತ್ತಾ? ಇದಕ್ಕೆ ಸಂಬಂಧಪಟ್ಟಂತೆ ಖಂಡಿತ ನಾವು ಕಾದು ನೋಡ್ಬೇಕಾಗತ್ತೆ. ನಮ್ಮ ಜಗತ್ತಿನ ಶಾಂತಿ ದೂತ ಡೊನಾಲ್ಡ್ ಟ್ರಂಪ್ ಏನ್ ಹೇಳ್ತಾರೆ ಅಂತ. ಬಟ್ ಇರಾನ್ ಸ್ಟೇಟ್ಮೆಂಟ್ ಅನ್ನ ನೋಡಬಹುದು. ಇರಾನ್ಸ್ ಪಾರ್ಲಿಮೆಂಟ್ ಸ್ಪೀಕರ್ ಗಲಿಬಾಫ್ ಸೇಸ್ ಯುಎಸ್ ಫೇಲ್ಡ್ ಟು ಬಿಲ್ಡ್ ಟ್ರಸ್ಟ್ ಇನ್ ಟಾಕ್ಸ್ ಆಸ್ ನೆಗೋಷಿಯೇಷನ್ ಸ್ಟಾಲ್ ಇನ್ ಇಸ್ಲಾಮಾಬಾದ್. ಟ್ರಸ್ಟ್ ಅನ್ನ ಬಿಲ್ಡ್ ಮಾಡೋದ್ರಲ್ಲಿ ಅಮೆರಿಕ ಫೇಲ್ ಆಯ್ತು ಅಂತ ಹೇಳಿದ್ದಾರೆ. ಜೊತೆಗೆ ಇರಾನ್ ಇನ್ನೂ ಕೆಲವು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದೆ. ಮಾತುಕತೆಯನ್ನ ಅವರು ಮಧ್ಯಕ್ಕೆ ಬಿಟ್ಟು ಹೋದ್ರು. ಹಾಗೆ ಒಪ್ಕೊಳಕ್ ಆಗದಿರುವಂತ ಡಿಮಾಂಡ್ಸ್ ಅನ್ನ ಮಾಡ್ತಿದ್ದಾರೆ. ಈ ರೀತಿ ಹಲವು ಸ್ಟೇಟ್ಮೆಂಟ್ ಗಳನ್ನು ಕೂಡ ಇರಾನ್ ಮಾಡಿದೆ. ಹಾಗಾದ್ರೆ ಸೀಸ್ ಫೈರ್ ಈಗ ಕ್ಯಾನ್ಸಲ್ ಆಗುತ್ತಾ? ಆ ವಿಚಾರಕ್ಕೆ ಬರೋದೇ ನೋಡಬಹುದು. ಇರಾನ್ ಸೇಸ್ ಟಾಕ್ಸ್ ಟು ಕಂಟಿನ್ಯೂ ಬಟ್ ಇನ್ ನೋ ಹರಿ ಫಾರ್ ಡೀಲ್. ಮಾತುಕತೆಗಳು ಮುಂದುವರಿಯುತ್ತೆ ಅಂತ ಹೇಳಿದೆ ಇರಾನ್. ಬಟ್ ಅಮೆರಿಕ ಏನ್ ಮಾಡುತ್ತೆ ಗೊತ್ತಿಲ್ಲ. ಬಟ್ ಇರಾನ್ ಅಂತೂ ಮಾತುಕತೆಗಳು ಮುಂದುವರಿಯುತ್ತೆ, ಆದ್ರೆ ಡೀಲ್ ಮಾಡ್ಕೊಳ್ಳಿಕ್ಕೆ ಅರ್ಜೆನ್ಸಿ ಇಲ್ಲ ಅಂತ ಹೇಳಿದೆ. ಇದು ಸ್ವಲ್ಪ ಪಾಸಿಟಿವ್ ಅಂತಾನೆ ಹೇಳ್ಬೋದು. ಬಟ್ ಓವರ್ ಆಲ್ ಸೆಂಟಿಮೆಂಟ್ ಅನ್ನ ನೋಡಿದಾಗ ಮಾತುಕತೆಗಳು ಫೇಲ್ ಆಗಿದೆ, ಅದು ನೆಗೆಟಿವ್. ಬಟ್ ಇರಾನ್ ಹೇಳ್ತಿರೋದು ಮಾತುಕತೆಗಳು ಮುಂದುವರಿಯುತ್ತೆ ಅಂತ, ಅದು ಸ್ವಲ್ಪ ಪಾಸಿಟಿವ್ ಆಗಿದೆ. ಬಟ್ ಇವರ ಡಿಮಾಂಡ್ಸ್ ಅನ್ನ ನೋಡಿದ್ರೆ ಖಂಡಿತ ಇಲ್ಲಿ ಮಾತುಕತೆಗಳು ಸಕ್ಸಸ್ ಆಗ್ತವೆ ಅಂತ ಹೇಳಕ್ ಆಗದೇ ಇಲ್ಲ. ಯಾಕಂದ್ರೆ ಇರಾನ್ ಡಿಮಾಂಡ್ ಮಾಡ್ತಿರೋದು ಅಷ್ಟೇ, ಅಮೆರಿಕ ಡಿಮಾಂಡ್ ಮಾಡ್ತಿರೋದು ಅಷ್ಟೇ. ಅಮೆರಿಕ ಹೇಳೋದನ್ನ ಇರಾನ್ ಒಪ್ಪಲ್ಲ, ಇರಾನ್ ಹೇಳೋದನ್ನ ಅಮೆರಿಕ ಒಪ್ಪಲ್ಲ. ಇವರಿಬ್ಬರ ಜಗಳದಲ್ಲಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಸಮಸ್ಯೆ ಆಗಿ ಕ್ರೂಡ್ ಅಂಡ್ LNG ಸಪ್ಲೈ ಅಲ್ಲಿ ಡಿಸ್ರಪ್ಷನ್ಸ್ ಆಗ್ತಿದೆ. ಒಟ್ಟಿನಲ್ಲಿ ಅದೇನು ಹೇಳ್ತಾರಲ್ಲ, ಅಪ್ಪ ಅಮ್ಮನ ಜಗಳದಲ್ಲಿ ಕೂಸ್ ಬಡವಾಯ್ತು ಅಂತ, ಆ ಪರಿಸ್ಥಿತಿ ಇದೆ ಯುರೋಪಿಯನ್ ಕಂಟ್ರೀಸ್ ಹಾಗೂ ಏಷ್ಯನ್ ಕಂಟ್ರೀಸ್ಗೆ. ಬಟ್ ಸೀಸ್ ಫೈರ್ ನಿಮ್ಗೆ ಗೊತ್ತಿರೋ ಹಾಗೆ 21ನೇ ತಾರೀಕುವರೆಗೂ ಇರೋದು. 2 ವಾರಗಳ ಸೀಸ್ ಫೈರ್ ಅನೌನ್ಸ್ ಮಾಡಿದ್ರು. ಅದು 21ನೇ ತಾರೀಕುವರೆಗೂ. 21ನೇ ತಾರೀಕುವರೆಗೂ ಕಂಟಿನ್ಯೂ ಇರುತ್ತೆ. ಬಟ್ ಅದ್ರ ಮಧ್ಯೆ ಏನಾದ್ರೂ ಇಸ್ರೇಲ್ ಹಾಗೂ ಅಮೆರಿಕ ಅಟ್ಯಾಕ್ ಅನ್ನ ಮಾಡಿದ್ರೆ ಮೇ ಬಿ ಅದಕ್ಕೆ ರಿಯಾಕ್ಷನ್ ಅನ್ನ ಇರಾನ್ ಕೂಡ ಮಾಡೇ ಮಾಡುತ್ತೆ. ಇನ್ ಕೇಸ್ ಇರಾನೇ ಮೊದಲು ಅಟ್ಯಾಕ್ ಅನ್ನ ಮಾಡಿದ್ರೆ ಮೇ ಬಿ ಅದಕ್ಕೆ ರೆಸ್ಪಾನ್ಸ್ ಆಗಿ ಅಮೆರಿಕ ಹಾಗೂ ಇಸ್ರೇಲ್ ಕೂಡ ರಿಯಾಕ್ಟ್ ಮಾಡಬಹುದು. ಬಟ್ ಸದ್ಯದ ಮಟ್ಟಿಗೆ 2 ವಾರಗಳ ಬ್ರೇಕ್ ಹಾಕಿದ್ರು. ಈಗ ಮಾತುಕತೆಗಳು ಫೇಲ್ ಆಗಿದೆ, ಬಟ್ ಮುಂದುವರಿಯುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಕಾದು ನೋಡ್ಬೇಕಾಗಿದೆ. ನಾಳೆ ಹಾಗೂ ಈ ವಾರ ನಮ್ಮ ಮಾರ್ಕೆಟ್ ನ ಮೇಲೆ ಪ್ರಭಾವ ಬೀರೋದು ಅಂತಂದ್ರೆ ಕ್ರೂಡ್ ಪ್ರೈಸಸ್ ಅಲ್ಲಿ ಯಾವ ರೀತಿ ಮೊಮೆಂಟಮ್ ಬರುತ್ತೆ ಅದು ಮಾರ್ಕೆಟ್ ನ ಲೀಡ್ ಮಾಡುತ್ತೆ. ಅದು ಡೌನ್ ಸೈಡ್ ಆಗ್ಬೋದು ಅಥವಾ ಅಪ್ ಸೈಡ್ ಆಗ್ಬೋದು. ಕ್ರೂಡ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದ್ರೆ ಮೇ ಬಿ ಅದು ಮಾರ್ಕೆಟ್ಗೆ ಪಾಸಿಟಿವ್ ಆಗ್ಬೋದು. ಬಟ್ ಕ್ರೂಡ್ ಏನಾದ್ರೂ ರ್ಯಾಲಿ ಬಂದ್ರೆ ಆಬ್ವಿಯಸ್ಲಿ ಅದು ನೆಗೆಟಿವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಮ್ಮ ಗಮನ ಮಿಡ್ಲ್ ಈಸ್ಟ್ ಇಂದ ಏನ್ ಸುದ್ದಿಗಳು ಬರುತ್ತೆ, ಅದಕ್ಕೆ ಕ್ರೂಡ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಇದ್ರ ಮೇಲೆನೆ ಇರ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಇರಾನ್ ಮೈನ್ಸ್ ಅನ್ನ ಹರಡಿತ್ತು. ಅಂದ್ರೆ ಶಿಪ್ ಗಳು ಪಾಸ್ ಆಗದೆ ಇರೋ ರೀತಿಯಲ್ಲಿ ಮೈನ್ಸ್ ಅನ್ನ ಹರಡಿತ್ತು ಸಮುದ್ರದಲ್ಲಿ. ಆ ಮೈನ್ಸ್ ಅನ್ನ ರಿಮೂವ್ ಮಾಡಕ್ಕೆ ನೋಡಿದ್ರೆ ಇರಾನ್ ಎಲ್ಲೆಲ್ಲಿ ಹಾಕಿತ್ತು ಅದೇ ಗೊತ್ತಾಗ್ತಿಲ್ಲ ಅಂತ ಸುದ್ದಿಗಳು ಬರ್ತಾ ಇದೆ. ನೋಡಬಹುದು, ಇರಾನ್ ಕಾಂಟ್ ಫೈಂಡ್ ಇಟ್ಸ್ ಓನ್ ಮೈನ್ಸ್ ಇನ್ ದ ಸ್ಟ್ರೈಟ್ ಆಫ್ ಹಾರ್ಮುಜ್. ವೈ ದಟ್ಸ್ ದ ರಿಯಲ್ ಪ್ರಾಬ್ಲಮ್. ಅಂದ್ರೆ ಶಿಪ್ ಗಳೇನಾದ್ರೂ ಅಲ್ಲಿ ಓಡಾಟ ಮಾಡಕ್ಕೆ ಟ್ರೈ ಮಾಡಿದ್ರೆ ಬ್ಲಾಸ್ಟ್ ಆಗ್ತಾ ಇತ್ತು. ಶಿಪ್ಪಿಂಗ್ ಅನ್ನ ತಡಿಲಿಕ್ಕೆ ಇದನ್ನ ಮಾಡ್ತಾ ಇತ್ತು. ಈಗ ಅವರು ಹರಡಿದಂತ ಮೈನ್ಸ್ ಅನ್ನ ಹುಡುಕೋದೆ ಕಷ್ಟ ಆಗ್ತಿದೆ ಅಂತ ಹೇಳ್ತಿದೆ. ಯಾಕೆ ಇದು ಸಮಸ್ಯೆ ಆಗ್ತಾ ಇದೆ? ಆಕ್ಚುಲಿ ಈ ರೀತಿಯ ಮೈನ್ಸ್ ಏನಿದೆ ಇದನ್ನ ಹಾಕೋದು ಈಸಿ ಆಗುತ್ತೆ, ಬಟ್ ಅದನ್ನ ರಿಮೂವ್ ಮಾಡೋದು ತುಂಬಾನೇ ಕಷ್ಟದ ಪ್ರೊಸೀಜರ್ ಅಂತ ಹೇಳಾಗುತ್ತೆ. ಈ ರೀತಿಯ ಸುದ್ದಿಗಳು ಬರ್ತಾ ಇದೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ಇವನ್ ವರ್ಲ್ಡ್ ವಾರ್ 2 ಸಂದರ್ಭದ ಕೆಲವೊಂದು ಮೈನ್ ಫೀಲ್ಡ್ಸ್ ಕೂಡ ಈಗ್ಲೂ ಇದ್ದಾವಂತೆ. ಅಂದ್ರೆ ಅದನ್ನ ತೆಗಿಯೋದಿಕ್ಕೆ ಆಗಿಲ್ಲ. ತೆಗಿಯೋಕ್ ಹೋದ್ರೆ ತುಂಬಾನೇ ಎಕ್ಸ್ಪೆನ್ಸಿವ್ ಕೂಡ ಆಗುತ್ತೆ ಅಂತ ಹಾಗೆ ಬಿಟ್ಟಿರೋ ಅಂತ ಮೈನ್ ಫೀಲ್ಡ್ಸ್ ಕೂಡ ಇದ್ದಾವಂತೆ. ಸೊ ವರ್ಲ್ಡ್ ವಾರ್ 2 1945 ಅಥವಾ 1939 to 1945 ನಡೀತು. ಅವಾಗಿ ನಾವು ಕೂಡ ಇನ್ನೂ ಎಕ್ಸಿಸ್ಟಿಂಗ್ ಇದಾವೆ ಅಂತಂದ್ರೆ ಇದನ್ನ ತೆಗಿಯೋದು ಎಷ್ಟು ಕಷ್ಟ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ನೋಡೋಣ ಇದಕ್ಕೆ ಏನಾದ್ರೂ ಬೇರೆ ದಾರಿಗಳನ್ನ ಹುಡುಕ್ತಾರ ಅಂತ. ಇನ್ನು ನೆನ್ನೆ ತಾನೇ ನಾನು
ಡೆಲ್ಲಿ ಇವಿ ಪಾಲಿಸಿ ಬಗ್ಗೆ ಕವರ್ ಮಾಡಿದ್ದೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಖಂಡಿತ ಡೆಲ್ಲಿ ಗವರ್ನಮೆಂಟ್ ಒಳ್ಳೆ ಸುದ್ದಿಯನ್ನ ಕೊಟ್ಟಿದೆ. ಇನ್ ಕೇಸ್ ನಿನ್ನೆ ವಿಡಿಯೋ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕವರ್ ಮಾಡಿದ್ದೀನಿ. ಒಂದ್ಸಲ ನೋಡಿ, ಒಂದಷ್ಟು ವಿಷಯಗಳು ನಿಮಗೆ ಖಂಡಿತ ಗೊತ್ತಾಗುತ್ತೆ ಯಾವ ರೀತಿ ಒಳ್ಳೆ ಸುದ್ದಿಯನ್ನ ಡೆಲ್ಲಿ ಗವರ್ನಮೆಂಟ್ ಕೊಟ್ಟಿದೆ ಅಂತ. ಇದೇ ಸುದ್ದಿ ಕಾರಣಕ್ಕೆ ನಾಳೆ ಇವಿ ಸೆಕ್ಟರ್ ನ ಸ್ಟಾಕ್ ಗಳು ಫೋಕಸ್ ಅಲ್ಲಿರ್ತವೆ. ಹಲವರು ಪ್ರಶ್ನೆ ಮಾಡಿದ್ದೀರಿ ಯಾವೆಲ್ಲ ಸ್ಟಾಕ್ ಗಳನ್ನ ಸ್ಟಡಿ ಮಾಡಬಹುದು ಅಂತ. ಈಗಾಗಲೇ ನಾನು ಅದೇ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವೆಲ್ಲ ಸ್ಟಾಕ್ ಗಳು ಇದರಲ್ಲಿ ಕೆಲಸ ಮಾಡ್ತವೆ ಅಂತ. ಜೊತೆಗೆ ಒಂದಷ್ಟು ಷೇರುಗಳಲ್ಲಿ ನೀವು ಹೂಡಿಕೆಯನ್ನು ಕೂಡ ಮಾಡಿದ್ದೀರಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಗೊತ್ತಾಗುತ್ತೆ ಮಾಡಿದ್ದೀರಿ ಅನ್ನೋದು. ಅಂತ ಸ್ಟಾಕ್ ಗಳನ್ನ ಮುಂದುವರಿಸಬಹುದಾಗಿರುತ್ತೆ. ಬಟ್ ಕಂಪನಿಯ ಫಂಡಮೆಂಟಲ್ ಚೆನ್ನಾಗಿದೆಯಾ, ಮುಂದುವರಿಸಬಹುದು. ಡಿಟಿರೇಟ್ ಆಗ್ತಿದೆಯಾ, ಖಂಡಿತ ಬೇರೆ ಅವಕಾಶಗಳನ್ನ ಹುಡುಕಬೇಕಾಗುತ್ತೆ. ನಾಳೆ ಈ ಸೆಕ್ಟರ್ ನ ಷೇರುಗಳನ್ನ ವಾಚ್ ಮಾಡಿ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಸುದ್ದಿಗೆ ಅಂತ. ಇನ್ನು LIC ನಾಳೆ ತುಂಬಾನೇ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ. ಬೋನಸ್ ಕೊಡಬೇಕಾ ಬೇಡವಾ ನಾಳೆ ಡಿಸೈಡ್ ಮಾಡುತ್ತೆ. ಕೊಡೋದಾದ್ರೆ ಯಾವ ರೇಷಿಯೋದಲ್ಲಿ ಕೊಡಬೇಕು ಅಂತ. ಫಸ್ಟ್ ಎವರ್ ಬೋನಸ್ ಅನ್ನ ಇಶ್ಯೂ ಮಾಡಬಹುದು ನಾಳೆ. ಇನ್ವೆಸ್ಟರ್ಸ್ ಈ ಕಡೆ ಫೋಕಸ್ ಅನ್ನ ಇಟ್ಟಿರಿ, ಎಸ್ಪೆಷಲಿ LIC ನಲ್ಲಿ ಇನ್ವೆಸ್ಟ್ ಮಾಡಿರುವಂತ ಇನ್ವೆಸ್ಟರ್ಸ್. ಹಾಗೆ ತುಂಬಾ ಚೆನ್ನಾಗಿ ಕೇಳ್ತೀರಿ, ನಾವೀಗ ಏನಾದ್ರು ಈ ಸ್ಟಾಕ್ ಅನ್ನ ತಗೊಂಡ್ರೆ ಬೋನಸ್ ಸಿಗುತ್ತಾ ಅಂತ. ಖಂಡಿತ ಸಿಗುತ್ತೆ, ಸಿಗಲ್ಲ ಅಂತ ಏನಲ್ಲ. ಬಟ್ ಅದರ ಲಾಭ ಏನು ಅಷ್ಟೊಂದು ಇರೋದಿಲ್ಲ. ಇನ್ ಕೇಸ್ ಬೋನಸ್ ಅನೌನ್ಸ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಸ್ಟಾಕ್ ಅಲ್ಲಿ ಪಾಸಿಟಿವ್ ಮೊಮೆಂಟಮ್ ಕಂಡು ಬಂದ್ರೆ ಒಂದ್ ಸ್ವಲ್ಪ ಅಥವಾ ಅಲ್ಪ ಸ್ವಲ್ಪ ಲಾಭ ಆಗ್ಬೋದು. ಅದಕ್ಕಿಂತ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಕ್ಕಾಗೋದಿಲ್ಲ. ಬಟ್ ಲಾಂಗ್ ಟರ್ಮ್ ಅಲ್ಲಿ ನಮಗೆ ಬೆನಿಫಿಟ್ ಆಗುತ್ತೆ, ಇವಾಗ ತಗೊಳ್ಳೋದ್ರಿಂದ ಅಲ್ಲ. ಇನ್ ಕೇಸ್ ಹಿಂದಿನಿಂದ ಇಟ್ಕೊಂಡಿದ್ರೆ ಒಳ್ಳೆ ರಿಟರ್ನ್ಸ್ ಇದ್ರೆ ಮೇ ಬಿ ಅಂತವರಿಗೆ ಲಾಭ ಜಾಸ್ತಿ ಆಗುತ್ತೆ. ಜೊತೆಗೆ ಅದರ ಕಾಂಪೌಂಡಿಂಗ್ ಎಫೆಕ್ಟ್ ಆಗೋದು ಲಾಂಗ್ ಟರ್ಮ್ ಅಲ್ಲಿ 5 ವರ್ಷ 10 ವರ್ಷ 15 ವರ್ಷ ಹೋಲ್ಡ್ ಮಾಡಿದಾಗ. ಇವಾಗ ಅಲ್ಲ. ನಾನು ಹಿಂದೆ ಒಂದು ಕೇಸ್ ಸ್ಟಡಿನ ಕವರ್ ಮಾಡಿದ್ದೆ, ಬೋನಸ್ ನ ಲಾಭ ಹೆಂಗಿರುತ್ತೆ ಅಂತ, ಇನ್ಫೋಸಿಸ್ ಬಗ್ಗೆ. ಮೇ ಬಿ ಆ ವಿಡಿಯೋ ನೋಡಿರ್ಬೋದು ನೀವು. ಇನ್ ಕೇಸ್ ನೋಡಿಲ್ಲ ಅಂದ್ರೆ ಚಾನಲ್ ಅಲ್ಲಿ ಒಂದ್ಸಲ ಸರ್ಚ್ ಮಾಡಿ ಬೆನಿಫಿಟ್ ಆಫ್ ಬೋನಸ್ ಶೇರ್ಸ್ ಅಂತ. ಮೇ ಬಿ ಸಿಗಬಹುದು, ನೋಡಿದ್ರೆ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ. ಬೋನಸ್ ನ ಲಾಭ ಲಾಂಗ್ ಟರ್ಮ್ ಅಲ್ಲಿ ಇರುತ್ತೆ, ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ. ಶಾರ್ಟ್ ಟರ್ಮ್ ಅಲ್ಲಿ ಏನೋ ಅಲ್ಪ ಸ್ವಲ್ಪ 10-15% ಡಿಫರೆನ್ಸ್ ಆಗ್ಬಹುದು. ಇನ್ ಕೇಸ್ ಮೊಮೆಂಟಮ್ ಪಾಸಿಟಿವ್ ಇದ್ರೆ. ಅದರಲ್ಲೂ ಮಾರ್ಕೆಟ್ ಏನಾದ್ರು ಯುದ್ಧದ ಕಾರಣಕ್ಕೆ ನೆಗೆಟಿವ್ ಸೆಂಟಿಮೆಂಟ್ ಹೋದ್ರೆ ರಿಯಾಕ್ಷನ್ ಬರದೆ ಕೂಡ ಇರಬಹುದು. ಹಾಗಾಗಿ ಶಾರ್ಟ್ ಟರ್ಮ್ ಆಗಿ ನೋಡಬೇಡಿ, ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿ. ಏನು TCS ಇವತ್ತು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು. TCS ಮೇಕ್ಸ್ ಓನ್ಲಿ 25K ಫ್ರೆಶರ್ ಆಫರ್ಸ್ ದಿಸ್ ಫಿಸ್ಕಲ್. ಅಂದ್ರೆ ಈ ಆರ್ಥಿಕ ವರ್ಷದಲ್ಲಿ 2026-27 ಏನಿದೆ ಅದರಲ್ಲಿ ಸುಮಾರು 25,000 ಫ್ರೆಶರ್ ಆಫರ್ ಅನ್ನ ಮಾಡ್ತಾ ಇದೆ. ಜೊತೆಗೆ ಮೋರ್ ಐಸ್ ಡಿಪೆಂಡೆಂಟ್ ಆನ್ ಡಿಮಾಂಡ್ ಸಿನಾರಿಯೋ. ಇನ್ ಕೇಸ್ ಡಿಮಾಂಡ್ ಇಂಪ್ರೂವ್ ಆದ್ರೆ ಅದನ್ನ ನಾವು ಜಾಸ್ತಿ ಮಾಡ್ಕೊಳ್ತೀವಿ ಅನ್ನೋಂತ ಸ್ಟೇಟ್ಮೆಂಟ್ ಅನ್ನ ಅಫಿಷಿಯಲ್ ಕೊಟ್ಟಿದ್ದಾರೆ. ಇಂದಿನ ವರ್ಷ ಅಂದ್ರೆ 2025-26ರಲ್ಲಿ 44,000 ರೆಕ್ರೂಟ್ಮೆಂಟ್ಸ್ ಅನ್ನ ಮಾಡಿದೆ TCS. ಬಟ್ ಈ ಸಲ 25,000ಕ್ಕೆ ಇಳಿಸ್ತಾ ಇದೆ. ಅದಕ್ಕೆ ಕಾರಣಗಳಂತೂ ನಿಮ್ಗೆ ಗೊತ್ತಿದೆ. AI ಡಿಸ್ರಪ್ಷನ್ ಇಂಪ್ಯಾಕ್ಟ್ ಮಾಡ್ತಿದೆ. ಜೊತೆಗೆ ಫ್ಯೂಚರ್ ಬಗ್ಗೆ ಒಂದಷ್ಟು ಅನ್ಸರ್ಟನಿಟಿ ಇದೆ. ಹಾಗಾಗಿನೇ ಕಾಶಿಯಸ್ ಆಗಿ ಮೂವ್ ಆಗ್ತಿದೆ ಕಂಪನಿ. ಸದ್ಯದ ಮಟ್ಟಿಗೆ 25,000. ಇನ್ ಕೇಸ್ ಡಿಮಾಂಡ್ ಇಂಪ್ರೂವ್ ಆದ್ರೆ ಆಗ ಇನ್ನೂ ಹೆಚ್ಚಿನದಾಗಿ ಮಾಡಬಹುದು ಅಂತ ಹೇಳ್ತಿದೆ. ಇನ್ನು TCS ಅಲ್ಲಿ ಒಂದಷ್ಟು ಸಮಸ್ಯೆಗಳಾಗಿದೆ. ಅಂದ್ರೆ ಹರಾಸ್ಮೆಂಟ್ ಕೇಸ್ಗಳಾಗಿದೆ ನಾಸಿಕ್ ನ ಯೂನಿಟ್ ಅಲ್ಲಿ. ಹಾಗಾಗಿ ಅಲ್ಲಿ ಕೆಲವು ಎಂಪ್ಲಾಯೀಸ್ ಅನ್ನ ಕಂಪನಿ ಸಸ್ಪೆಂಡ್ ಮಾಡಿದೆ. ಜೊತೆಗೆ ಎನ್ಕ್ವೈರಿ ಕೂಡ ಆಗ್ತಾ ಇದೆ. ಏನೋ ಕೆಲವೊಂದು ಆರ್ಡರ್ ಅಪ್ಡೇಟ್ಸ್ ಇದಾವೆ. GHV ಇನ್ಫ್ರಾ ಪ್ರಾಜೆಕ್ಟ್ಸ್ ಇವತ್ತು ಒಂದು ಆರ್ಡರ್ ಅನ್ನ ಪಡ್ಕೊಂಡಿದೆ ನೋಡಬಹುದು. ಎಪಿಕೋ ಇನ್ಫ್ರಾಟೆಕ್ ಪ್ರೈವೇಟ್ ಲಿಮಿಟೆಡ್ ಇಂದ ಸಿಕ್ಕಿರುವಂತ ಆರ್ಡರ್. EPC ಕಾಂಟ್ರಾಕ್ಟ್ ಇದು. ಅಮೌಂಟ್ ನೋಡಬಹುದು 1,250 ಕೋಟಿ. ಸೊ 1,250 ಕೋಟಿ ಆರ್ಡರ್ GHV ಇನ್ಫ್ರಾ ಪ್ರಾಜೆಕ್ಟ್ಸ್ ಗೆ ಸಿಕ್ಕಿದೆ. ನಾಳೆ ಸ್ಟಾಕ್ ಫೋಕಸ್ ಎಲ್ಲ ಇರುತ್ತೆ, ವಾಚ್ ಮಾಡಬಹುದು ಏನಾದ್ರು ರಿಯಾಕ್ಷನ್ ಇರುತ್ತಾ ಅಂತ. ಇನ್ನು ಪನೇಸಿಯಾ ಬಯೋಟೆಕ್ ಕೂಡ ಒಂದು ಆರ್ಡರ್ ಅಪ್ಡೇಟ್ ಅನ್ನ ಕೊಟ್ಟಿದೆ. ಕಂಪನಿಗೆ ಒಂದು ಸಣ್ಣ ಆರ್ಡರ್ ಸಿಕ್ಕಿದೆ, ನಿಯರ್ಲಿ 21 ಕೋಟಿ ಆರ್ಡರ್ ಸಿಕ್ಕಿದೆ ನೋಡಬಹುದು. ದಿಪ್ತೀರಿಯಾ ಅಂಡ್ ಟೆಟನಸ್ ವ್ಯಾಕ್ಸಿನ್ ಅನ್ನು ಸಪ್ಲೈ ಮಾಡುವಂತ ಆರ್ಡರ್ ಇದು ಪನೇಸಿಯಾ ಬಯೋಟೆಕ್ ಗೆ ಸಿಕ್ಕಿರುವಂತದ್ದು. ನಂತರ ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ ಫೋಕಸ್ ಅಲ್ಲಿರುತ್ತೆ. ಈ ಕಂಪನಿ ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಈ ಕಂಪನಿಗೆ ಮಹಾರಾಷ್ಟ್ರದಿಂದ ಸಿಕ್ಕಿರೋದು ನೋಡಬಹುದು. ಸ್ವಚ್ಛ ಮಹಾರಾಷ್ಟ್ರ ಮಿಷನ್ ಡೈರೆಕ್ಟರೇಟ್ ಇಂದ ಆರ್ಡರ್ ಸಿಕ್ಕಿದೆ. EPC ಕಾಂಟ್ರಾಕ್ಟ್ 24 ಮಂತ್ಸ್ ಅಲ್ಲಿ ಇದನ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಕಂಪನಿ. 587 ಕೋಟಿ ಆರ್ಡರ್. ಜೊತೆಗೆ ಇನ್ನೊಂದು ಆರ್ಡರ್ ಇದೆ ನೋಡಬಹುದು. ಮಲ್ಟಿಪಲ್ ಆರ್ಡರ್ಸ್ ಇದರಲ್ಲಿ 2 ಆರ್ಡರ್ ಸಿಕ್ಕಿದೆ. 384 ಕೋಟಿ 384 ಕೋಟಿ ಹಾಗೂ 587 ಕೋಟಿ 2 ವಾಟರ್ ಟ್ರೀಟ್ಮೆಂಟ್ ಗೆ ಸಂಬಂಧಪಟ್ಟಂತ ಆರ್ಡರ್ಗಳು ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಎನ್ವಿರೋ ಇನ್ಫ್ರಾ ನಾಳೆ ಫೋಕಸ್ ಅಲ್ಲಿರುತ್ತೆ, ಸ್ಟಾಕ್ ಅನ್ನು ವಾಚ್ ಮಾಡಬಹುದು. ಇನ್ನು ಜಗಲ್ ಪ್ರಿಪೇಡ್ ಕೂಡ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದೆ. ಡೊಮೆಸ್ಟಿಕ್ ಎಂಟಿಟಿ ಜೊತೆ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ. 2 ವರ್ಷಗಳ ಅಗ್ರಿಮೆಂಟ್ ಇದು. ತನ್ನ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಜನರಲ್ ಸೆಂಟ್ರಲ್ ಇನ್ಶೂರೆನ್ಸ್ ಕಂಪನಿ ಜೊತೆ ಕಂಪನಿ MOU ಮಾಡ್ಕೊಂಡಿದೆ. ನಂತರ ಅಡ್ವಾನ್ಸ್ ಆಗ್ರೋ ಲೈಫ್ ಲಿಮಿಟೆಡ್ ಕೂಡ ಒಂದು ಆರ್ಡರ್ ಅಪ್ಡೇಟ್ ಅನ್ನ ಕೊಟ್ಟಿದೆ. ಕಂಪನಿಗೆ ಡೊಮೆಸ್ಟಿಕ್ ಎಂಟಿಟಿಯಿಂದ 30 ಕೋಟಿ ಆರ್ಡರ್ ಸಿಕ್ಕಿದೆ ನೋಡಬಹುದು. ಆಗ್ರೋ ಕೆಮಿಕಲ್ಸ್ ಟು NFL ಸಪ್ಲೈ ಮಾಡುವಂತ ಆರ್ಡರ್ ಇದು ಅಡ್ವಾನ್ಸ್ ಆಗ್ರೋ ಲೈಫ್ ಗೆ ಸಿಕ್ಕಿರುವಂತದ್ದು. ಸರಿ ಗಾಯ್ರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.